ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ಟೂರಿಸ್ಟ್ ಫ್ಯಾಮಿಲಿ ಎನ್ನುವ ತಮಿಳ್ ಸಿನಿಮಾ. ಈ ಸಿನಿಮಾವನ್ನ ಒಂದ್ ಲೈನಲ್ಲಿ ಸಿನಿಮಾದ ಹೀರೋ ನಿಂತು ಒಂದು ಹುಡುಗಿಯನ್ನ ಲವ್ ಮಾಡ್ತಾ ಇರ್ತಾನೆ. ಅದಲ್ಲದೆ ಅವನ ಹುಡುಗಿ ಇವನ ಬಿಟ್ಟು ಬೇರೊಬ್ಬನ ಜೊತೆ ಮದುವೆ ಆಗ್ತಾಳೆ. ಅವರ ತಂದೆ ಕೆಲವು ಕಾರಣಗಳಿಂದ ಅವನ ಇಡೀ ಫ್ಯಾಮಿಲಿಯನ್ನ ಕರ್ನಾಟಕಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲದೆ ಇಲ್ಲಿ ಬಂದ್ಮೇಲೆ ಇವರಿಗೆ ಇಲ್ಲಿ ಇರೋದಕ್ಕೆ ಯಾವುದೇ ಐಡೆಂಟಿಟಿ ಇರೋದಿಲ್ಲ. ಅಲ್ಲದೆ ಮುಂದಿನ ದಿನಗಳಲ್ಲಿ ಸುಮಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ. ಮತ್ತೆ ನೀತು ಕೂಡ ಅವರ ತಂದೆಗೆ ಬೈತಾ ಇರ್ತಾನೆ. ನೀತುಗೆ ಅಲ್ಲಿ ಇನ್ನೊಂದು ಫ್ರೆಂಡ್ ಸಿಗ್ತಾಳೆ. ಸರಿ, ಅವನ ಎಕ್ಸ್ ಯಾಕೆ ಮದುವೆ ಆದ್ಲು, ಇವ್ರು ಯಾಕೆ ಕರ್ನಾಟಕಕ್ಕೆ ಬಂದ್ರು, ಇಲ್ಲಿ ಹೊಸ ಹುಡುಗಿನ ಹೇಗೆ ಕ್ಯಾಚ್ ಹಾಕೊಂಡು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಬಿಡಿ. ಇದೇ ರೀತಿಯಲ್ಲಿ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಶ್ರೀಲಂಕಾದಿಂದ ಇಂಡಿಯಾಗೆ ಒಂದು ಫ್ಯಾಮಿಲಿ ಬರುತ್ತೆ. ಇವನ ಹೆಸರು ಧರ್ಮದಾಸ್, ಇವರು ವಸಂತಿ, ಇನ್ನು ಇವನು ನೀತು. ಅಲ್ಲಿ ಬೀಚ್ ಅಲ್ಲಿ ಇರುವಂತಹ ಸೆಕ್ಯೂರಿಟಿ ಪೊಲೀಸ್ ಅವರನ್ನ ಹಿಡಿದು ಯಾರು ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಧರ್ಮದಾಸ್, ಸರ್ ನಾವು ಶ್ರೀಲಂಕಾ, ಇಲ್ಲಿ ನಮ್ಮ ಭಾವ ಪ್ರಕಾಶ್ ಅವರನ್ನ ನೋಡಕ್ಕೆ ಬಂದಿದ್ದೀವಿ ಅಂತಾರೆ. ಇನ್ನು ಇವನು ಧರ್ಮದಾಸ್ ಚಿಕ್ಕ ಮಗ, ಇವನು ಸ್ವಲ್ಪ ತರ್ಲೆ. ನೆಕ್ಸ್ಟ್ ಪೊಲೀಸ್, ಎಲ್ಲಿ ನಿಮ್ಮ ಭಾವ ಅಂತ ಕೇಳ್ತಾರೆ. ಧರ್ಮದಾಸ್, ಸರ್ ಪ್ರಕಾಶ್ ಇಲ್ಲೇ ಇರ್ತೀನಿ ಅಂದಿದ್ರು, ಇಲ್ಲಿ ನೋಡಿದ್ರೆ ಇಲ್ಲ, ನಿಮ್ಮನ್ನ ನೋಡಿ ಓಡಿ ಹೋಗಿರ್ಬೇಕು ಅಂತ ಅಲ್ಲಿಯೇ ಬೋಟ್ ಮೇಲೆ ಇರುವಂತ ಕವರ್ ಅನ್ನ ತೆಗಿತಾನೆ. ಪ್ರಕಾಶ್ ಅಲ್ಲೇ ಇರ್ತಾನೆ. ಪೊಲೀಸ್ ಅವರಿಗೆ ಬೇರೆ ದೇಶದಿಂದ ಇಲ್ಲಿಗೆ ಬರೋ ಹೋಗಿಲ್ಲ, ಅಲ್ಲದೆ ನಿಮ್ಮ ಹತ್ರ ಯಾವುದೇ ಐಡೆಂಟಿಟಿ ಇಲ್ಲ ಅಂತ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಧರ್ಮದಾಸ್, ಸರ್ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಅವನ ಚಿಕ್ಕ ಮಗ ಒಂದು ನಾಯಿಯನ್ನ ತೋರಿಸಿ, ಸರ್ ಇದು ನನ್ನ ತಂದೆ ನನಗೆ ಕೊಟ್ಟಿದ್ದು, ಇದರ ಹೆಸರು ಜೆನ್ನಿ, ಇದನ್ನ ತಗೊಂಡಾದ್ರೂ ನಮ್ಮನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಧರ್ಮದಾಸ್, ಸರ್ ನಿಮಗೆ ಗೊತ್ತಾ, ಶ್ರೀಲಂಕಾದಲ್ಲಿ ವಸ್ತುವಿನ ಬೆಲೆ ಜಾಸ್ತಿಯಾಗಿ ಬಡತನ ಜಾಸ್ತಿ ಆಗಿದೆ, ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಅವರ ಕುಟುಂಬವನ್ನ ನೋಡಿ, ಸರಿ ಆಯ್ತು ನಿಮ್ಮನ್ನ ಬಿಡ್ತೀನಿ, ನೀವು ನನ್ನ ನೋಡಿಲ್ಲ, ನಾನ್ ನಿಮ್ಮನ್ನ ಮೀಟ್ ಮಾಡಿಲ್ಲ ಅಂತ ಹೇಳಿ ಅವ್ರನ್ನ ಅಲ್ಲೇ ಇಳಿಸಿ ಹೋಗ್ತಾರೆ. ಏನಂದ್ರೆ ಮುರುಳಿ ಬಳಿ ಇರುವಂತ ಆ ನಾಯಿ ಅವ್ರದ್ದಾಗಿರಲ್ಲ, ಅಲ್ಲಿ ಬೀಚ್ ಅಲ್ಲಿ ಕದ್ಕೊಂಡು ಬಂದಿರ್ತಾನೆ. ಇನ್ನು ನೆಕ್ಸ್ಟ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಪ್ರಕಾಶನ ಜೊತೆ ಕರ್ನಾಟಕಕ್ಕೆ ಬರ್ತಾರೆ. ಪ್ರಕಾಶ್ ಕೇಶವ್ ನಗರಿಗೆ ಕರ್ಕೊಂಡು ಬರ್ತಾನೆ. ಅವನು ಇವರಿಗೆ ಇಲ್ಲಿ ಬಾಡಿಗೆ ಮನೆ ನೋಡಿರ್ತಾನೆ. ಪ್ರಕಾಶ್ ನೋಡಿ, ಈ ಬಾಡಿಗೆ ಓನರ್ ಹೆಂಡತಿ ಒಳ್ಳೆಯವರೇ, ಆದ್ರೆ ಅವರ ಗಂಡ ಓನರ್ ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಕೇಳಿದ್ರೆ ಪದೇ ಪದೇ ಏನಾದ್ರೂ ಮಿಡಲ್ ಅಲ್ಲಿ ಡಿಸ್ಟರ್ಬ್ ಆಗ್ತಿತ್ತು ಅಂತಾನೆ. ನೆಕ್ಸ್ಟ್ ಒಳಗಡೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿರುವಂತ ನೈಬರ್ಸ್ ಒಂದು ಅಜ್ಜಿ ಹೊಸದಾಗಿ ಬಂದಿದ್ದಾರೆ ಅಂತ ಕೇಳ್ತಾರೆ. ಆದ್ರೆ ಅವರ ಗಂಡ ಮಾತ್ರ ಸ್ವಲ್ಪ ಸೀರಿಯಸ್ ಆಗಿ ಇರ್ತಾರೆ, ಅವರೇನು ಮಾತಾಡೋದಿಲ್ಲ. ಎಲ್ರು ಮನೆ ಒಳಗೆ ಬರ್ತಾರೆ. ಪ್ರಕಾಶ್ ಅವನ ತಂಗಿಗೆ, ನೀವೇನು ಮಾತಾಡಬೇಡಿ, ನಾನೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತಾನೆ. ಇನ್ನು ಇವಳ ಹೆಸರು ಯೋಗಲಕ್ಷ್ಮಿ, ಇವಳು ಓನರ್ ಮಗಳು. ಧರ್ಮದಾಸ್ ಓನರ್ ಹೆಂಡತಿಗೆ, ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡುದು ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅವಳ ಗಂಡನೇ ಬರ್ತಾನೆ. ಅವನೊಬ್ಬ ಇನ್ಸ್ಪೆಕ್ಟರ್, ಅವನ ಹೆಸರು ರಾಘವನ್. ಇವನನ್ನ ನೋಡಿ ಪ್ರಕಾಶ್ ಮತ್ತೆ ಇಡೀ ಫ್ಯಾಮಿಲಿ ಶಾಕ್ ಆಗ್ಬಿಡುತ್ತೆ. ಏನಂದ್ರೆ ಇವರು ಪೊಲೀಸ್ ಕಣ್ಣಿಗೆ ಕಾಣಿಸಬಾರ್ದು ಅಂತಾನೆ ಇಲ್ಲಿಗೆ ಬಂದಿರ್ತಾರೆ. ಈಗ ಪೊಲೀಸ್ ಮನೆ ಮೇಲೆನೆ ಬಾಡಿಗೆ ಬಂದಿರ್ತಾರೆ. ರಾಘವನ್ ಧರ್ಮದಾಸ್ ಹತ್ರ ಬಂದು ಮಾತಾಡ್ತಾನೆ. ಧರ್ಮದಾಸ್ ಮಾತಾಡೋದನ್ನ ನೋಡಿ ನೀವು ಎಲ್ಲಿಂದ ಬಂದಿರೋದು, ನೀವೇ ಹೇಳ್ತೀರಾ ಇಲ್ಲ ನಾನೇ ಹೇಳ್ಬೇಕಾ ಅಂತ ಸೀರಿಯಸ್ ಆಗಿ ಕೇಳ್ತಾನೆ. ಧರ್ಮದಾಸ್ ಸುಮ್ನೆ ಭಯದಿಂದ ನಿಂತಿರ್ತಾನೆ. ರಾಘವನ್, ನೀವು ಕೇರಳದಿಂದ ಬಂದಿದ್ದೀರ ತಾನೆ, ನನಗೆ ಗೊತ್ತು ಅಂತಾನೆ. ಇದನ್ನ ಕೇಳಿ ಎಲ್ರಿಗೂ ಸಮಾಧಾನ ಆಗಿ ಧರ್ಮದಾಸ್ ಕೂಡ, ಸರ್ ನಿಮಗೆ ಹೇಗೆ ಗೊತ್ತಾಯ್ತು, ನಾವು ಕೇರಳದಿಂದ ಬಂದಿದ್ದೀವಿ ಅಂತಾನೆ. ರಾಘವನ್, ನನ್ನ ಫ್ರೆಂಡ್ ಕೂಡ ಇದೇ ತರ ಮಾತಾಡ್ತಾನೆ ಅಂತಾನೆ. ನೆಕ್ಸ್ಟ್ ಪ್ರಕಾಶ್ ಎಲ್ರಿಗೂ, ಸರಿ ಇನ್ನು ಮುಂದೆ ನೀವೆಲ್ಲರೂ ಶ್ರೀಲಂಕಾ ಅಲ್ಲ, ನೀವೆಲ್ಲ ಕೇರಳದವರು ಅಂತಾನೆ. ನಿಮಗೆ ಬೇಕಾಗಿರುವಂತ ಎಲ್ಲ ಪ್ರೂಫ್ ಐಡಿಗಳನ್ನ ನಾನು ಡೂಪ್ಲಿಕೇಟ್ ಮಾಡಿಸ್ಕೊಂಡು ಬರ್ತೀನಿ ಅಂತಾನೆ. ನೆಕ್ಸ್ಟ್ ನಲ್ಲಿ ನೀತು ಬೇಜಾರಾಗಿ ಅವರ ತಂದೆ ಮೇಲೆ ಕೋಪ ಆಗಿ ನಿಂತಿರ್ತಾನೆ. ಅದು ಯಾಕೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಇನ್ನು ಇವರು ಸ್ಟಾರ್ಟಿಂಗ್ ಅಲ್ಲೇ ಪರಿಚಯ ಆಗಿರುವಂತ ನೈಬರ್ ಅಜ್ಜಿ. ಆ ಅಜ್ಜಿ ಅವರಿಗೆ ಟೀ ಕೊಟ್ಟು ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅವತ್ತು ರಾತ್ರಿ ಧರ್ಮದಾಸ್, ನಾನು ನಿಮ್ಮೆಲ್ಲರನ್ನು ಹೇಗೋ ಇಲ್ಲಿಗೆ ಕರ್ಕೊಂಡು ಬಂದೆ, ಆದ್ರೆ ಮುಂದೆ ಏನ್ ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಇಂದ ಧರ್ಮದಾಸ್ ಸುತ್ತಮುತ್ತ ಕೆಲಸವನ್ನ ಹುಡುಕ್ತಾ ಇರ್ತಾನೆ. ಈ ಕಡೆ ನೀತು ಅವನ ಲವರ್ಗೆ ಮೆಸೇಜ್ ಮಾಡ್ತಾ ಇರ್ತಾನೆ. ಅವಳು ಶ್ರೀಲಂಕಾದಲ್ಲಿ ಇರ್ತಾಳೆ. ಧರ್ಮದಾಸ್ ಇನ್ಸ್ಪೆಕ್ಟರ್ ರಾಘವನ್ ಕಣ್ಣಿಗೆ ಬೀಳ್ತಿ ಇರೋ ರೀತಿ ಹೋಗ್ತಾ ಇರ್ತಾನೆ, ಯಾಕಂದ್ರೆ ಇವನು ಬೇರೆ ದೇಶವನು ಅಂತ ಗೊತ್ತಿರೋದಿಲ್ಲ. ಒಂದು ದಿನ ರಾಘವನ್ ಧರ್ಮದಾಸ್ಗೆ, ಯಾಕೆ ಇವತ್ತು ಹೊಸ ಬಟ್ಟೆ ಹಾಕಿಲ್ಲ ಅಂತ ಕೇಳ್ತಾನೆ. ಧರ್ಮದಾಸ್ ಸುಮ್ನೆ ನಿಂತಿರ್ತಾನೆ. ರಾಘವನ್, ನಿಜ ಹೇಳಿ, ನೀವು ಕೇರಳದವರು ತಾನೆ ಅಂತಾನೆ. ಇವತ್ತು ಓಣಂ ಅಂತಾನೆ. ಧರ್ಮದಾಸ್ಗೆ ಓಣಂ ಅಂದ್ರೆ ಏನಂತ ಗೊತ್ತಿರೋದಿಲ್ಲ. ಅಷ್ಟರಲ್ಲಿ ಅವನ ಮಗ ಮುರುಳಿ ಬಂದು ಹ್ಯಾಪಿ ಓಣಂ ಅಂತ ರಾಘವನ್ಗೆ ಸ್ವೀಟ್ ಕೊಡ್ತಾನೆ. ನೆಕ್ಸ್ಟ್ ನಲ್ಲಿ ಧರ್ಮದಾಸ್ ಹೆಂಡತಿ ವಸಂತಿ ಆ ನೈಬರ್ ಅಜ್ಜಿ ಮನೆಗೆ ಹೋಗಿ ಬರ್ತಾ ಇರ್ತಾರೆ. ಆದ್ರೆ ಆ ಮನೆಯಲ್ಲಿರುವಂತ ಆ ಮೇಜರ್ ತಾತ ಸ್ವಲ್ಪ ಸ್ಟ್ರಿಕ್ಟ್, ಯಾರ ಹತ್ರ ಮಾತಾಡ್ತಾ ಇರೋದಿಲ್ಲ. ನೆಕ್ಸ್ಟ್ ಪ್ರಕಾಶ್ ಇವರೆಲ್ಲರಿಗೂ ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬರ್ತಾನೆ. ಧರ್ಮದಾಸ್ ಅವನ ಮಗ ಮುರುಳಿಯನ್ನ ಸ್ಕೂಲ್ಗೆ ಕೂಡ ಜಾಯಿನ್ ಮಾಡಿಸ್ತಾನೆ. ಇನ್ನು ಇವನ ಹೆಸರು ಭೈರವನ್, ಇವನು ರಾಮೇಶ್ವರ ಎಸ್ಪಿ. ಇವನ್ ಸ್ವಲ್ಪ ಸೈಕೋ ತರ. ಒಬ್ಬ ಕ್ರಿಮಿನಲ್ಗೆ ಸಣ್ಣ ವಿಚಾರವಾಗಿ ಹೊಡೆದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿರ್ತಾನೆ. ಈಗ ಒಂದು ನ್ಯೂಸ್ ಬರುತ್ತೆ. ನೆಕ್ಸ್ಟ್ ಆ ಪ್ಲೇಸ್ಗೆ ಬಂದ್ರೆ ರಾಮೇಶ್ವರ ಮೇನ್ ರೋಡ್ ಅಲ್ಲಿ ಇರೋ ಕಸದ ಬುಟ್ಟಿಯಲ್ಲಿ ಯಾರೋ ಬಾಂಬನ್ನ ಹಾಕಿ ಬ್ಲಾಸ್ಟ್ ಮಾಡಿಸಿರ್ತಾರೆ. ಆ ಇನ್ಸ್ಪೆಕ್ಟರ್, ಸರಿ ಈ ಒಂದು ವಾರದ ಹಿಂದೆ ಇಲ್ಲಿ ಯಾರು ಕಸ ಹಾಕಿದ್ದು, ಅಲ್ಲದೆ ಇಲ್ಲಿಗೆ ಟೂರಿಸ್ಟ್ ಬಂದಿದ್ರೆ ಅವರ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡೋಕೆ ಹೇಳ್ತಾನೆ.
ಇನ್ನು ಇವನನ್ನ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ. ಇವನು ಅವಾಗ್ಲೇ ಧರ್ಮದಾಸ್ ಫ್ಯಾಮಿಲಿಯನ್ನ ಗೊತ್ತಿಲ್ಲದೆ ಹಾಗೆ ಬಿಟ್ಟಿರ್ತಾನೆ. ಈಗ ಇನ್ನೊಬ್ಬ ಕಾನ್ಸ್ಟೇಬಲ್ ಒಂದು CCTV ತೋರಿಸಿ, ಸರ್ ಅದರಲ್ಲಿ ಧರ್ಮದಾಸ್ ಒಂದು ಕಾರಲ್ಲಿ ಹೋಗ್ತಿರುವಾಗ ಅದೇ ಕಸದ ಬುಟ್ಟಿಲಿ ಅವನು ಏನೋ ಕಸವನ್ನ ಹಾಕಿರ್ತಾನೆ. ಕಾನ್ಸ್ಟೇಬಲ್, ಸರ್ ಅವತ್ತು ನೀವು ಅವರನ್ನ ಡೀಟೇಲ್ಸ್ ಅನ್ನ ತಗೊಳ್ದೆ ಬಿಟ್ಬಿಟ್ಟಿದ್ದೀರಾ, ಈಗ ಮೇ ಬಿ ಅವರೇ ಇರ್ಬೋದು ಅಂತ ಹೇಳ್ತಾನೆ. ಅವ್ರ ಮೇಲೆ ಡೌಟ್ ಬರ್ತಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮುರಳಿ ಸ್ಕೂಲಲ್ಲಿ ಕೂಡ ಅವನ ಮಾತಾಡೋ ಶೈಲಿಯನ್ನ ನೋಡಿ, ಟೀಚರ್ ನೀನು ಶ್ರೀಲಂಕಾದಿಂದ ಬಂದಿದ್ದೀಯ ಅಂತ ಕೇಳ್ತಾನೆ. ಮುರಳಿ, ಹೌದು ಸರ್, ನಾವು ಟೂರಿಸ್ಟ್, ನಮ್ಮ ಹತ್ರ ವೀಸಾ ಪಾಸ್ಪೋರ್ಟ್ ಎಲ್ಲ ಇದೆ ಅಂತಾನೆ. ಇನ್ನು ನೆಕ್ಸ್ಟ್ ಧರ್ಮದಾಸ್ ಪ್ರಕಾಶ್ಗೆ ನನಗೊಂದು ಡ್ರೈವರ್ ಲೈಸೆನ್ಸ್ ಬೇಕು, ನಮ್ಮ ಮನೆ ಮುಂದೆ ಇರೋ ಮನೆಗೆ ಡ್ರೈವರ್ ಬೇಕಂತೆ ಅಂತ ಹೇಳ್ತಾನೆ. ಪ್ರಕಾಶ್, ಅದಕ್ಕಿಂತ ಮುಂಚೆ ನೀನು ಇಲ್ಲಿನ ಎಲ್ಲಾ ರೂಟ್ಗಳನ್ನ ತಿಳ್ಕೊಬೇಕು ಅಂತಾನೆ. ಧರ್ಮದಾಸ್ ಅಲ್ಲಿನ ಎಲ್ಲ ಸುತ್ತಮುತ್ತ ಇರುವಂತ ಎಲ್ಲ ಏರಿಯಾಗಳನ್ನ ಹೇಳ್ತಾನೆ. ನಾನು ಬಂದಾಗಿನಿಂದ ಇದನ್ನೇ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಪ್ರಕಾಶ್ ಕೂಡ ಸರಿ ಮಾಡಿಸ್ಕೊಡ್ತೀನಿ ಅಂತಾನೆ. ಇನ್ನು ನೆಕ್ಸ್ಟ್ ಪ್ರಕಾಶ್ ಮತ್ತೆ ಧರ್ಮದಾಸ್ ಅವ್ರ ಮನೆಗೆ ಬರ್ತಾರೆ. ಇವನ ಹೆಸರು ರಿಚರ್ಡ್, ಇವರೊಬ್ಬ ಲಾಯರ್. ಇವರಿಗೆ ಒಬ್ಬ ಡ್ರೈವರ್ ಕೆಲಸ ಮಾಡೋನು ಬೇಕಾಗಿರುತ್ತೆ. ಇವರಿಬ್ರು ರಿಚರ್ಡ್ ಮನೆಗೆ ಬರ್ತಾರೆ. ಲಾಯರ್ ಧರ್ಮದಾಸನ್ಗೆ, ನೀನು ಒಂದು ವಾರ ಡ್ರೈವರ್ ಆಗಿ ಕೆಲಸ ಮಾಡು, ಆಮೇಲೆ ನೀನು ಇಷ್ಟ ಆದ್ರೆ ನಾನಿನ್ನ ಕೆಲಸಕ್ಕೆ ಸೇರಿಸ್ಕೊಳ್ತೀನಿ ಅಂತಾನೆ. ಆದ್ರೆ ಪ್ರಕಾಶ್, ಸರ್ ಹಾಗಾದ್ರೆ ಬೇಡ ಅಂತಾನೆ. ಅಲ್ಲದೆ ಧರ್ಮದಾಸ್ ಮಾತು ಕೇಳಿ, ಲಾಯರ್ ನಿನ್ನ ಭಾಷೆನೇ ಬೇರೆ ತರ ಇದೆಯಲ್ಲ ಅಂತಾನೆ. ಧರ್ಮದಾಸ್, ಸರ್ ನಾವು ಬೇರೆ ರಾಜ್ಯದವರು ಅಂತಾನೆ. ಹಾಗೆ ಲಾಯರ್ ಫೋನಲ್ಲಿ ಮಾತಾಡ್ತಾ ಹೊರಗೆ ಹೋಗ್ತಾನೆ. ಅವನ ಮನೆ ಕೆಲಸದವನು ಬಂದು, ಸರ್ ನಿಮಗೆ ಕೆಲಸ ಸಿಗೋದಿಲ್ಲ, ಇಲ್ಲಿಂದ ಹೋಗ್ಬಿಡಿ ಅಂತಾನೆ. ನೆಕ್ಸ್ಟ್ ಧರ್ಮದಾಸ್ ಲಾಯರ್ಗೆ, ಸರಿ ಸರ್, ನಾನು ಒಂದು ವಾರ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ವಸಂತಿ ನೈಬರ್ ಅಜ್ಜಿ ಮನೆಗೆ ಬರ್ತಾಳೆ. ಅವಳಿಗೆ ಹುಷಾರಿಲ್ದ ಮಲಗಿರ್ತಾರೆ. ಅವಳ ಗಂಡ ಅಲ್ಲೇ ಮನೆ ಕೆಲಸ ಮಾಡ್ತಾ ಇರ್ತಾನೆ. ವಸಂತಿ ಅವರ ಮನೆಗೆ ಬಂದು ತಾತ ಮತ್ತೆ ಅಜ್ಜಿಯ ಲವ್ ಸ್ಟೋರಿ ಫೋಟೋಸ್ಗಳನ್ನ ನೋಡ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ಇಂದ ಧರ್ಮದಾಸ್ ಲಾಯರ್ ಕಾರ್ ಡ್ರೈವ್ ಮಾಡ್ತಾ ಇರ್ತಾನೆ. ಹಾಗೆ ಪ್ರತಿದಿನ ಸಾಂಗ್ ಪ್ಲೇ ಮಾಡಿ ಜೋರಾಗಿ ಸೌಂಡ್ ಇಡ್ತಾನೆ. ಇದು ಲಾಯರ್ಗೆ ಇರಿಟೇಟ್ ಆಗ್ತಾ ಇರುತ್ತೆ. ಹೀಗೆ ಒಂದು ದಿನ ಅವರ ಪಕ್ಕದ ಮನೆಯ ತಾತ ಮತ್ತೆ ಅಜ್ಜಿಗೆ ಇವರು ಶ್ರೀಲಂಕಾದಿಂದ ಬಂದಿರೋದು ಅಂತ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ನಲ್ಲಿ ಭೈರವನ್ ಹೊಡೆದಿರೋ ವ್ಯಕ್ತಿಗೆ ಸೀರಿಯಸ್ ಆಗಿರುತ್ತೆ. ಅಲ್ಲದೆ ಅವನು ಪೊಲೀಸರಿಗೆ ಆ ಬಾಂಬ್ ಕೇಸ್ ಏನಾಯ್ತು ಅಂತ ಕೇಳ್ತಾರೆ. ಅವರು, ಸರ್ ಏನು ಗೊತ್ತಾಗ್ತಾ ಇಲ್ಲ, CCTV ಕೂಡ ಸರಿ ಇಲ್ಲ ಅಂತಾರೆ. ಅಲ್ಲದೆ ಒಬ್ಬ ಕಾನ್ಸ್ಟೇಬಲ್ ಆ ಶ್ರೀಲಂಕಾದಿಂದ ಬಂದಿರುವಂತ ಧರ್ಮದಾಸ್ ಫ್ಯಾಮಿಲಿ ಬಗ್ಗೆ ಹೇಳಕ್ಕೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಹೆಡ್ ಕಾನ್ಸ್ಟೇಬಲ್ ಕರೀತಾನೆ. ಅವ್ರು ಕೂಡ ಇವನಿಗೆ, ಸರ್ ಅವ್ರು ಯಾರು ಅಂತ ಗೊತ್ತಿಲ್ಲ, ಇದಕ್ಕೆಲ್ಲ ಅವರೇ ಕಾರಣ ಆಗಿರ್ಬೋದು, ಏನಾದ್ರೂ ಆದ್ರೆ ಅದಕ್ಕೆಲ್ಲ ನೀವೇ ಜವಾಬ್ದಾರಿ ಅಂತ ಹೇಳಿ ಹೋಗ್ತಾರೆ. ನೆಕ್ಸ್ಟ್ ನಲ್ಲಿ ನೀತು ತನ್ನ ಲವರ್ ಮೆಸೇಜ್ ನೋಡ್ತಾ ಸಾಂಗ್ ಕೇಳ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ಯಾರೋ ಒಬ್ಬ ಆ ಮನೆ ಮೇಲೆ ಹತ್ಕೊಂಡು ಬಂದ್ಬಿಡ್ತಾನೆ. ನೀತು ಅವನನ್ನ ಹಿಡ್ಕೊಂಡು ಎಲ್ಲರನ್ನೂ ಕರೀತಾನೆ. ರಾಘವನ್ ಆ ಹುಡುಗನಿಗೆ ಹೊಡೆದು, ಯಾರು ನೀನು, ಇಲ್ಲಿಗೆ ಏನ್ ಕರೆಯೋಕೆ ಬಂದಿದ್ದೀಯ ಅಂತ ಕೇಳ್ತಾನೆ. ನೀತುಗೆ ಅವನ ಫೋನ್ ತಗೊಂಡು ಲಾಸ್ಟ್ ಕಾಲ್ ಯಾರಿಗೆ ಮಾಡಿದಾನೆ ಅವರಿಗೆ ಮಾಡು ಅಂತ ಹೇಳ್ತಾನೆ. ನೀತು, ಲಾಸ್ಟ್ ಕಾಲ್ ಯಾರೋ ಚಿನ್ನು ಅಂತ ಇದೆ ಸರ್ ಅಂತ ಕಾಲ್ ಮಾಡ್ತಾನೆ. ಈ ಕಡೆ ಯೋಗಲಕ್ಷ್ಮಿ ತನ್ನ ಫೋನ್ ಸ್ವಿಚ್ ಆಫ್ ಮಾಡಕ್ಕೆ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಅವನು ಇವಳ ಬೆಸ್ಟಿ, ಇವಳೇ ಅವನನ್ನ ಮನೆಗೆ ಬರೋಕೆ ಹೇಳಿರ್ತಾಳೆ. ಅದೇ ಟೈಮ್ಗೆ ಅವನ ಫೋನನ್ನ ಯಾರೋ ಹುಡುಗಿ ಪಿಕ್ ಮಾಡ್ತಾಳೆ. ಅವಳು ಬೇರೆ ಯಾರು ಅಲ್ಲ, ಯೋಗಲಕ್ಷ್ಮಿ ಫ್ರೆಂಡ್ ಹರಿಣಿ. ಇದನ್ನ ಕೇಳಿಸ್ಕೊಂಡು ಯೋಗಲಕ್ಷ್ಮಿ, ಅವಳು ನನ್ನ ಫ್ರೆಂಡ್, ನಿನ್ನೆ ನಂಬಿ ನಾನು ಮೋಸ ಹೋದೆ ಅಂತ ಅವನಿಗೆ ಹೊಡೆದು ಅವ್ರ ಅಪ್ಪನಿಗೆ, ಅಪ್ಪ ನಾನೇ ಇವನನ್ನ ಇಲ್ಲಿಗೆ ಬರೋಕ್ ಹೇಳಿದ್ದು ಅಂತ ಹೇಳಿ ಹೋಗ್ತಾಳೆ. ಇದನ್ನ ಕೇಳಿ ಅವರ ತಂದೆಗೂ ಕೂಡ ಶಾಕ್ ಆಗುತ್ತೆ. ನೀತಿಗೆ ಇದೆಲ್ಲ ನನ್ನಿಂದ ಆಗ್ಬಿಡ್ತು ಅಂತ ಫೀಲ್ ಮಾಡ್ಕೊಳ್ತಾನೆ. ಯಾಕಂದ್ರೆ ಇವನು ಅವಳ ಬೆಸ್ಟಿ ಅಂತ ಗೊತ್ತಿರೋದಿಲ್ಲ, ಇವನೊಬ್ಬ ಕಳ್ಳ ಅಂತ ಹಿಡ್ಕೊಡ್ತಾನೆ. ನೆಕ್ಸ್ಟ್ 7ನೇ ದಿನ ಧರ್ಮದಾಸ್ ಲಾಯರ್ ಹತ್ರ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಅವರ ನೈಬರ್ ಅಜ್ಜಿ ಬಂದು ವಸಂತಿಗೆ, ಮಗಳೇ ನಮ್ಮ ಮನೆಯವರು ಮಲಗಿದ್ದಾರೆ, ಇನ್ನ ಎದ್ದೇಳ್ತಿಲ್ಲ, ನೋಡ್ ಬನ್ನಿ ಅಂತ ಕರೀತಾಳೆ. ನೆಕ್ಸ್ಟ್ ಧರ್ಮದಾಸ್ ಮತ್ತೆ ವಸಂತಿ ಕೂಡ ಅವರ ಮನೆಗೆ ಬರ್ತಾರೆ. ವಸಂತಿ ಅಪ್ಪ ಅಪ್ಪ ಅಂತ ಜೋರಾಗಿ ಕೂಗ್ತಾರೆ. ಅವರ ತಾತ ಸಡನ್ ಆಗಿ ಎದ್ದು ಕೂತ್ ಬಿಡ್ತಾರೆ. ವಸಂತಿ, ಅಪ್ಪ ನೀವು ನಿದ್ದೆ ಮಾಡ್ತಿರೋದನ್ನ ನೋಡಿ ಅಮ್ಮ ತುಂಬಾನೇ ಭಯ ಪಟ್ಟಿದ್ದಾರೆ ಅಂತ ಹೇಳ್ತಾಳೆ. ತಾತ, ಇಲ್ಲಮ್ಮ ನಿದ್ದೆ ಜಾಸ್ತಿ ಬಂದಿತ್ತು, ಎಲ್ಲಿ ಅವಳು ಹಾಗೆ ನನ್ನ ಮೇಲೆ ತುಂಬಾ ಪ್ರೀತಿ ಅಂತ ಮೂವರು ಹೊರಗಡೆ ಬಂದು ನೋಡ್ತಾರೆ. ಅಜ್ಜಿ ಅಲ್ಲೇ ಮಲಗಿರ್ತಾರೆ. ತಾತ ಅವಳನ್ನ ಎದ್ದೇಳ್ಸೋಕೆ ನೋಡ್ತಾರೆ. ಆದ್ರೆ ಅಜ್ಜಿ ಅವಳ ಗಂಡ ಎದ್ದೇಳ್ದಿರುವಂತ ಭಯದಲ್ಲಿ ಅವ್ರು ಕೂಡ ಸತ್ತೋಗಿರ್ತಾರೆ. ಇದನ್ನ ನೋಡಿ ತಾತ ಮತ್ತೆ ವಸಂತಿ ತುಂಬಾನೇ ಅಳ್ತಾರೆ. ನೆಕ್ಸ್ಟ್ ಧರ್ಮದಾಸ್, ಸರ್ ಇದನ್ನ ನಿಮ್ಮ ಎಲ್ಲಾ ಸಂಬಂಧಿಕರಿಗೂ ಹೇಳ್ಬೇಕು ಅಂತಾನೆ. ತಾತ, ಇಲ್ಲ ಅವ್ರು ಯಾರು ಬರೋದಿಲ್ಲ, ಬಂದ್ರೆ ಅವ್ರ ಅಪ್ಪ ಮಾತ್ರ ಅಂತಾನೆ. ಧರ್ಮದಾಸ್ ಲಾಯರ್ಗೆ, ಸರ್ ಅವ್ರು ಯಾರ ಜೊತೆನೋ ಮಾತಾಡದೇ ಇರ್ಬೋದು, ಆದ್ರೆ ಇವರ ಸಾವು ಈ ತರ ಇರಬಾರ್ದು ಅಂತ ಏರಿಯಾದಲ್ಲಿ ಇರುವಂತ ಎಲ್ಲರ ಮನೆಗೆ ಹೋಗಿ ಎಲ್ಲರನ್ನ ಕರ್ಕೊಂಡು ಬರ್ತಾನೆ. ಇದನ್ನ ನೋಡಿದ ತಾತ ಕೂಡ ತುಂಬಾನೇ ಅಳ್ತಾನೆ. ನೆಕ್ಸ್ಟ್ ಅಜ್ಜಿಯ ತಂದೆ ಕೂಡ ಬರ್ತಾರೆ. ಅಲ್ಲಿ ಬಂದಿರುವಂತ ಎಲ್ಲರನ್ನು ನೋಡಿ ತಾತ ಧರ್ಮದಾಸ್ಗೆ ಕೈ ಮುಗಿತಾನೆ. ಮತ್ತೆ ಎಲ್ಲ ಏರಿಯಾದವರು ಕೂಡ ಧರ್ಮದಾಸನ್ನ ತುಂಬಾನೇ ಕೇರ್ ಮಾಡ್ತಾರೆ. ನೆಕ್ಸ್ಟ್ ರಾತ್ರಿ ಒಬ್ಬ ಹುಡುಗ ಪೊಲೀಸ್ ಸ್ಟೇಷನ್ಗೆ ಬಂದು, ಸರ್ ನನ್ನ ನಾಯಿ ಕಳೆದೋಗಿದೆ ಅಂತ ಅದರ ಫೋಟೋ ತೋರಿಸ್ತಾನೆ. ಇದನ್ನ ನೋಡಿದ ಪೊಲೀಸ್ ಅವತ್ತು ಆ ಶ್ರೀಲಂಕಾದಿಂದ ಬಂದಿರುವಂತ ಫ್ಯಾಮಿಲಿಯಲ್ಲಿ ಈ ನಾಯಿಯನ್ನ ನೋಡಿರ್ತಾನೆ. ಅವನಿಗೆ ಗೊತ್ತಾಗುತ್ತೆ ಇವರೇ ಕತ್ಕೊಂಡೋಗಿದ್ದಾರೆ ಅಂತ. ಸರಿ ನಾನು ಉಳಿಸ್ಕೊಡ್ತೀನಿ ಅಂತ ಕಳಿಸ್ತಾನೆ. ಆ ನಾಯಿ ಧರ್ಮದಾಸ್ ಮನೆಯಲ್ಲೇ ಇರುತ್ತೆ. ನೆಕ್ಸ್ಟ್ ನಲ್ಲಿ ಪೊಲೀಸ್ ಆ ಕುಟುಂಬವನ್ನ ಹುಡುಕ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ನೀತು ಯೋಗಲಕ್ಷ್ಮಿಗೆ, ಸಾರಿ ನಿನ್ನ ಬೆಸ್ಟಿ ಅಂತ ಗೊತ್ತಿರಲಿಲ್ಲ, ಇಲ್ಲಾಂದ್ರೆ ಹಿಡಿದು ಕೊಡ್ತಾ ಇರಲಿಲ್ಲ, ಆದ್ರೂ ಅವನ ಬಗ್ಗೆ ನಿಂಗೆ ಗೊತ್ತಾಗಿದ್ದು ಹೆಲ್ಪ್ ಆಯ್ತು ತಾನೆ ಅಂತಾನೆ. ಯೋಗಲಕ್ಷ್ಮಿ, ಹೌದು
ಆದ್ರೆ ಇವನಿಗೋಸ್ಕರ ನಾನು ಲಂಡನ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ಅಂತಾಳೆ. ಇವನು ನನ್ನ ಸ್ಕೂಲ್ ಮುಗಿದ ಮೇಲೆ ಪ್ರಪೋಸ್ ಮಾಡಿ ನೀನು ಎಲ್ಲಾದ್ರೂ ಹೋಗು, ನಾನು ಆ ಸಮುದ್ರ ದಾಟಿ ನೀನು ಇರೋ ಹತ್ರ ಬರ್ತೀನಿ ಅಂದ. ಆ ಮಾತಿಗೆ ನಾನು ಇಂಪ್ರೆಸ್ ಆಗಿ ಲಂಡನ್ಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡೆ ಅಂತಾಳೆ. ನೆಕ್ಸ್ಟ್ ಅವಳು ಇಬ್ರು ಫ್ರೆಂಡ್ಸ್ ಅಂತ ಸೆಕೆಂಡ್ ಮಾಡ್ಕೊಳ್ತಾರೆ. ನೀತು ಅವಳಿಗೆ ನಾವು ಕೇರಳದವರು ಅಲ್ಲ, ಶ್ರೀಲಂಕಾದವರು, ಅಲ್ಲಿ ವಸ್ತುಗಳ ಬೆಲೆ ಜಾಸ್ತಿಯಾಗಿ ಬಡತನ ಬಂದಿದ್ದಕ್ಕೆ ಇಂಡಿಯಾಗೆ ಬಂದು ಐಡಿ ಪ್ರೂಫ್ ಮಾಡ್ಸೋಣ ಅನ್ಕೊಂಡ್ವಿ. ಪೊಲೀಸ್ ಕಣ್ ತಪ್ಪಿಸಿ ಇಲ್ಲಿಗೆ ಬಂದ್ರೆ ನಿಮ್ಮ ತಂದೆನೇ ಪೊಲೀಸ್, ಅವರೇ ಕೇರಳದವರು ಅಂತ ನಮ್ಮನ್ನ ಡಿಸೈಡ್ ಮಾಡ್ಕೊಂಡ್ರು, ಅದಕ್ಕೆ ನಾವು ಕೇರಳದವರು ಅಂತ ಅದನ್ನೇ ಕಂಟಿನ್ಯೂ ಮಾಡ್ತಿದ್ವಿ ಅಂತಾನೆ. ಇನ್ನು ನೆಕ್ಸ್ಟ್ ನಲ್ಲಿ ಧರ್ಮದಾಸ್ ವಸಂತಿಗೆ ನಾಳೆ ಆ ಡ್ರೈವರ್ ಕೆಲಸ ನಂಗೆ ಅಂತಾನೆ. ನೆಕ್ಸ್ಟ್ ಡೇ ಲಾಯರ್ ರಿಚರ್ಡ್ ನಿಂಗೆ ಕೆಲಸ ಕೊಡಲ್ಲ ಹೋಗು ಅಂತಾನೆ. ಧರ್ಮದಾಸ್ ಸರ್ ಯಾಕೆ, ಕಾರಲ್ಲಿ ಸಾಂಗ್ ಪ್ಲೇ ಮಾಡಿದ್ದಕ್ಕ, ಇಲ್ಲ ರೀಸನ್ ಏನು ಹೇಳಿ ಅಂತಾನೆ. ರಿಚರ್ಡ್ ರೀಸನ್ ಏನೂ ಇಲ್ಲ, ಇಲ್ಲಿಂದ ಸುಮ್ಮನೆ ಹೋಗು ಅಂತಾನೆ. ಧರ್ಮದಾಸ್ ಅವನಿಗೆ ಬೈದು ಬರ್ತಾನೆ. ಇನ್ನು ಈ ಕಡೆ ಯೋಗಲಕ್ಷ್ಮಿ ಅವರ ತಾಯಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಇವಳು ನಿಮ್ಮ ಮನೆಯಲ್ಲೇ ಇರ್ಲಿ ಅಂತ ಕಳಿಸಿ ಹೋಗ್ತಾರೆ. ಅವತ್ತು ರಾತ್ರಿ ಧರ್ಮದಾಸ್ ಕುಟ್ಕೊಂಡು ಮನೆಗೆ ಬರ್ತಾನೆ. ವಸಂತಿ ಕುಡಿಯೋದಿಲ್ಲ ಅಂತ ನನ್ನ ಮೇಲೆ ಆಣೆ ಹಾಕಿದ್ರೆ ತಾನೆ ಕುಟ್ಕೊಂಡು ಬಂದಿದ್ರ ಅಂತ ಬೈತಾಳೆ. ಅಲ್ಲದೆ ಮುರಳಿ ಅಪ್ಪ ನನ್ನ ಜಮ್ಮಿ ಕಾಣ್ತಿಲ್ಲ ಅಂತ ಹೇಳ್ತಾನೆ. ಧರ್ಮದಾಸ್ ಅದನ್ನ ನಾನೇ ದೂರ ಬಿಟ್ಟು ಬಂದಿದ್ದೀನಿ, ಇನ್ನು ಮುಂದೆ ಅದು ಬರೋದಿಲ್ಲ, ಸುಮ್ನೆ ಹಿಂದೆ ಹೋಗು ಅಂತಾನೆ. ನೀತು ಅವನ ತಂದೆಗೆ ಅದನ್ನ ಸಾಕಿದ್ದು ಅವನನ್ನ ಕೇಳ್ದೆ ಹೇಗ್ ಬಿಟ್ಟು ಬಂದ್ರಿ ಅಂತ ಹೇಳ್ತಾನೆ. ಧರ್ಮದಾಸ್ ಅದನ್ನ ಅವ್ನು ಕೇಳ್ಬೇಕು, ನೀನೆಲ್ಲ ಅಂತಾನೆ. ನೀತು ಅವನು ನಿಮ್ಮನ್ನ ಕೇಳಿಲ್ಲ ಅಂದ್ರೆ ನಿಮ್ಮೇಲೆ ಇರುವಂತ ಮರ್ಯಾದೆ ನಂತರ ಅಂತಾನೆ. ಅವನ ತಂದೆ ನಿಂಗೇನು ಸಮಸ್ಯೆ ಅಂತ ಊಟದ ತಟ್ಟೆನೆ ಬಿಸಾಕ್ತಾನೆ. ನೀತು ಇದೇ ಸಮಸ್ಯೆ, ನೀವು ಇನ್ನೊಬ್ಬರನ್ನ ಕೇಳ್ದೇನೆ ನೀವು ನಿಮ್ ಪ್ರಕಾರನೇ ಮಾಡ್ತೀರಾ, ಇನ್ನೊಬ್ಬರನ್ನ ಏನು ಕೇಳೋದಿಲ್ಲ. ಅವರ ತಂದೆ ಏನೋ ನೀನು ಇಲ್ಲಿಗೆ ಕರ್ಕೊಂಡು ಬರುವಾಗ ನಿನ್ನ ಕೇಳ್ಬೇಕಿತ್ತ, ಇಲ್ಲ ನಿನ್ನ ಹುಡುಗಿಯಿಂದ ದೂರ ಮಾಡಿದಕ್ಕೆ ನನ್ನ ಮೇಲೆ ಕೋಪನ ಅಂತ ಹೇಳ್ತಾನೆ. ಸರಿ ನಾನೇ ಅವಳನ್ನ ನಿನ್ನ ಒಂದ್ ಮಾಡ್ತೀನಿ, ಅದ್ರ ಯಾವಾಗ ಅಂತ ಗೊತ್ತಿಲ್ಲ ಅಂತಾನೆ. ಅದಕ್ಕೆ ನೀತು ಅದೇನೋ ಪ್ರಯೋಜನ ಇಲ್ಲ, ಇವತ್ತು ಅವಳಿಗೆ ಮದುವೆ ಆಯ್ತು ಅಂತಾನೆ. ಇದನ್ನ ಕೇಳಿ ಅವರ ತಂದೆ ನಗೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ತಂದೆ ಅಲ್ಲೇ ಇರುವಂತ ಯೋಗಲಕ್ಷ್ಮಿಗೆ, ಅಮ್ಮ ನಾವು ಇಲ್ಲಿಗೆ ಬಂದು 10 ದಿನ ಆಯ್ತು ತಾನೆ, ಅವಳು ಇವನನ್ನ ಲವ್ ಮಾಡಿದ್ರೆ ಆ 10 ದಿನದಲ್ಲಿ ಮರ್ತು ಹೇಗೆ ಮದ್ವೆ ಆದ್ಲು ಅಂತ ಕೇಳ್ತಾನೆ. ಆದ್ರೆ ಇವನ್ ಮಾತ್ರ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ ಅಂತಾನೆ. ಅದಕ್ಕೆ ನೀತು ಕೋಪದಲ್ಲಿ ನನ್ನ ಪರ್ಸನಲ್ ವಿಷಯಕ್ಕೆ ನೀವು ಎಂಟ್ರಿ ಆಗ್ಬೇಡಿ, ಅವಳ ಮನೆಯಲ್ಲಿ ಫೋರ್ಸ್ ಮಾಡಿದಕ್ಕೆ ಮಾತ್ರ ಮದುವೆ ಆಗಿರ್ತಾಳೆ, ಹ್ಯಾಪಿಯಿಂದ ಆಗಿರೋದಿಲ್ಲ ಅಂತಾನೆ. ಅದಲ್ಲದೆ ನನ್ನ ಚಿಕ್ಕ ವಯಸ್ಸಿನ ಆಸೆಯಂತೆ ಡಿಗ್ರಿ ಕಂಪ್ಲೀಟ್ ಆಗಿ ಇನ್ನೇನು ಕೆಲಸ ಸಿಗಬೇಕು, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ನನ್ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರಿ ಅಂತಾನೆ. ನೀವು ಆ ಕಾರ್ ಮುಂದೆ ನಿಂತು ಆ ಕಾರ್ ವರ್ಷೋದನ್ನ ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ಅಂತಾನೆ. ಇಷ್ಟೆಲ್ಲ ಹೇಳಿ ಅಳ್ತಾ ಒಳಗಡೆ ಹೋಗ್ತಾನೆ. ಅವರ ತಂದೆ ತಾಯಿ ಕೂಡ ಅಳ್ತಾರೆ. ನೆಕ್ಸ್ಟ್ ಮತ್ತೆ ಎಲ್ರು ಊಟಕ್ಕೆ ಕೂರ್ತಾರೆ. ನೀತು ಅಪ್ಪ ಅಷ್ಟೆಲ್ಲ ಕೋಪದಿಂದ ಮಾತಾಡಿದಕ್ಕೆ ಸಾರಿ, ಒಂದು ವಿಡಿಯೋನ ನೋಡಿ ಅಂತ ಕೊಡ್ತಾನೆ. ಆ ವಿಡಿಯೋ ಬೇರೆ ಯಾರ್ದು ಅಲ್ಲ, ನೀತು ಲವರ್ ಆ ಹುಡುಗಿ ಮದ್ವೆ ಆಗ್ತಿರೋದು. ಆ ಮದ್ವೆಯಲ್ಲಿ ಇವಳೆ ತುಂಬಾ ಹ್ಯಾಪಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತಾನೆ. ನಾನೇ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ಬಿಟ್ಟೆ ಅಂತಾನೆ. ನೀತು ತಂದೆ ಇದನ್ನ ನೋಡಿ ನಗ್ತಾ ಇರ್ತಾರೆ. ನೆಕ್ಸ್ಟ್ ಅದೇ ಟೈಮ್ಗೆ ಮುರಳಿ ನೀತು ಲವರ್ ಮದ್ವೆ ಸಾಂಗ್ ಪ್ಲೇ ಮಾಡಿ ಫುಲ್ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ನೀತು ಅವರ ತಂದೆ ಎಲ್ಲವನ್ನ ಮರೆತು ಇವನ್ ಜೊತೆನೆ ಡ್ಯಾನ್ಸ್ ಮಾಡ್ತಾರೆ. ಎಲ್ಲರೂ ತುಂಬಾನೇ ಹ್ಯಾಪಿ ಆಗ್ತಾರೆ. ಆದ್ರೆ ಯೋಗಲಕ್ಷ್ಮಿ ಕೂಡ ನೀತುನ ಅಟ್ರಾಕ್ಷನ್ ಆಗಿ ನೋಡ್ತಾ ಇರ್ತಾಳೆ. ನೆಕ್ಸ್ಟ್ ಈ ಕಡೆ ಆ ಕಾನ್ಸ್ಟೇಬಲ್ ಭೈರವನಿಗೆ ಎಲ್ಲ ವಿಷಯ ಅಂದ್ರೆ ಧರ್ಮದಾಸ್ ಫ್ಯಾಮಿಲಿ ಶ್ರೀಲಂಕಾದಿಂದ ಇಲ್ಲಿಗಲ್ ಆಗಿ ಇಲ್ಲಿಗೆ ಬಂದಿದ್ದು, ಇವನು ಅವರನ್ನ ಹಾಗೆ ಬಿಟ್ಟು ಕಳಿಸಿದ್ದು ಎಲ್ಲವನ್ನ ಹೇಳ್ತಾನೆ. ಭೈರವನ್ ಅವನಿಗೆ ಹೊಡೆದು ಅವರು ಎಲ್ಲಿದ್ದಾರೆ ಅಂತ ಬೇಗ ಹುಡುಕು, ಇಲ್ಲ ಅಂದ್ರೆ ಈ ಬಾಂಬ್ ಬ್ಲಾಸ್ಟ್ ಕೇಸನ್ನ ನಿನ್ ಮೇಲೆ ಹಾಕಿ ಕೇಸ್ ಕ್ಲೋಸ್ ಮಾಡ್ತೀನಿ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಧರ್ಮದಾಸ್ ಲಾಯರ್ ರಿಚರ್ಡ್ ಮನೆಗೆ ಬಂದು, ಸರ್ ಸಾರಿ ನಿನ್ನೆ ಆತರ ರ್ಯಾಶ್ ಆಗಿ ಮಾತಾಡಿದ್ದಕ್ಕೆ, ಏನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ ಅಂತಾನೆ. ರಿಚರ್ಡ್ ಕೆಲಸ ಕೊಡೋದಿಲ್ಲ ಹೋಗು ಅಂತಾನೆ. ಧರ್ಮದಾಸ್ ಸರಿ ಬೇಡ ಸರ್, ನಿಮ್ಮ ಆರೋಗ್ಯ ಹುಷಾರು, ನಾನು ಕೇರಳದವನಲ್ಲ ಶ್ರೀಲಂಕಾದವನು ಅಂತ ಹೇಳಿ ಹೋಗ್ತಾ ಇರ್ತಾನೆ. ರಿಚರ್ಡ್ ನಂಗೆ ಮೊದಲೇ ಗೊತ್ತಿತ್ತು ಅಂತ ಕಾರ್ ಕೀ ಕೊಟ್ಟು ಬೇಗ ಕಾರ್ ಸಿಗಿ, ನಾನು ಹೊರಗಡೆ ಹೋಗ್ಬೇಕು ಅಂತಾನೆ. ಧರ್ಮದಾಸ್ ಶಾಕ್ ಅಲ್ಲಿ ಇದು ನಿಜನಾ ಅಂದ್ರೆ ಎಷ್ಟು ದಿನ ನಂಗೆ ಮಾಡಿದ್ದು ಟೆಸ್ಟ್ ಅಂತಾನೆ. ನೆಕ್ಸ್ಟ್ ರಿಚರ್ಡ್ 1 ಮಂತ್ ಸ್ಯಾಲರಿ ಕೊಟ್ಟು ಸರಿ ಹೋಗು, ನಿನ್ನ ಫ್ಯಾಮಿಲಿಗೆ ಏನಾದ್ರು ಕೊಡ್ಸು ಅಂತಾನೆ. ಧರ್ಮದಾಸ್ ಫುಲ್ ಹ್ಯಾಪಿಯಿಂದ ಈ ವಿಷಯ ಕೇಳಿ ಅವನ ಹೆಂಡತಿ ವಸಂತಿ ಕೂಡ ತುಂಬಾನೇ ಹ್ಯಾಪಿ ಆಗ್ತಾಳೆ. ನೆಕ್ಸ್ಟ್ ಡೇ ಇಂದ ಧರ್ಮದಾಸ್ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಮನೆ ಸುತ್ತಮುತ್ತ ಇರುವಂತ ಎಲ್ಲ ಜನರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾನೆ. ಕೊನೆಗೂ ರಾಘವನಿಗೆ ಧರ್ಮದಾಸ್ ಸರ್ ನಾನು ಕೇರಳ ಅಲ್ಲ ಶ್ರೀಲಂಕಾ ಅಂತಾನೆ. ಈ ವಿಷಯ ಆ ಏರಿಯಾದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ. ಮತ್ತೆ ಯೋಗಲಕ್ಷ್ಮಿ ಕೂಡ ದಿನೇ ದಿನೇ ನೀತುಗೆ ಕ್ಲೋಸ್ ಆಗ್ತಾ ಇರ್ತಾಳೆ. ಧರ್ಮದಾಸ್ ತನ್ನ ಇಡೀ ಫ್ಯಾಮಿಲಿ ಜೊತೆ ತುಂಬಾ ಹ್ಯಾಪಿಯಿಂದ ಇರ್ತಾರೆ. ಒಂದು ದಿನ ಏರಿಯಾದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ. ಯೋಗಲಕ್ಷ್ಮಿ ನೀತುಗೆ ಈ ಸರಿ ನಾನು ಲಂಡನ್ಗೆ ಹೋಗ್ತೀನಿ ಅಂತಾಳೆ. ನೀತು ನಿಂಗೆ ಒಂದು ಮಾತು ಹೇಳಿದ್ರೆ ನೀನು ಹೋಗಲ್ಲ, ಏನಂದ್ರೆ ನಾನಿನ್ನ ಬಾಯ್ ಫ್ರೆಂಡ್ ಆಗಿದ್ರೆ ನೀನು ಸಮುದ್ರ ದಾಟಿ ಹೋದ್ರು ನಾನಿನ್ನ ಹುಡ್ಕೊಂಡು ಬರ್ತೀನಿ ಅಂತಾನೆ. ಇದನ್ನ ಕೇಳಿ ಯೋಗಲಕ್ಷ್ಮಿ ನೀನೇನಾದ್ರೂ ನನ್ನ ಬಾಯ್ ಫ್ರೆಂಡ್ ಆಗಿದ್ರೆ ಆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗಾಗಲೇ ನೀನು ನನಗೋಸ್ಕರ ಸಮುದ್ರ ದಾಟ್ಕೊಂಡು ಬಂದಿದ್ದೀಯ ಅಂತ ಹೇಳ್ತಾಳೆ. ಇದನ್ನ ಕೇಳಿ ನೀತು ಸುಮ್ಮನೆ ಕೂತ್ ಬಿಡ್ತಾನೆ. ನೆಕ್ಸ್ಟ್ ಅವರ ಇಡೀ ಏರಿಯಾ ಫುಲ್ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ನಲ್ಲಿ
ಆ ಕಾನ್ಸ್ಟೇಬಲ್ ಧರ್ಮದಾಸ್ ಫ್ಯಾಮಿಲಿ ಶ್ರೀಲಂಕಾದಿಂದ ಎಲ್ಲಿಗೆ ಹೋಗ್ತಿರೋದು ಅಂತ ನೋಡ್ತಿರುವಾಗ ಅವರು ಇರುವಂತಹ ಟ್ಯಾಕ್ಸಿ ನಂಬರ್ ನೋಡಿ ಆ ಟ್ಯಾಕ್ಸಿ ಡ್ರೈವರ್ ಮನೆಗೆ ಬರ್ತಾರೆ. ಅವನಿಗೆ ಹೊಡೆದು ಆ ಫ್ಯಾಮಿಲಿ ಎಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಅವ್ನು ಕೂಡ ಅವರ ಫ್ಯಾಮಿಲಿ ಇರೋ ಜಾಗ ಹೇಳ್ತಾನೆ. ಈ ಕಡೆ ಚರ್ಚ್ ಅಲ್ಲಿ ಕೇಶವ್ ನಗರ್ ಎಲ್ಲಾ ಜನರು ಅಜ್ಜಿಯ ಸ್ಮರಣೆಗೆ ಬಂದಿರ್ತಾರೆ. ಹಾಗೆ ಅವರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅಲ್ಲದೆ ಒಬ್ಬ ಹುಡುಗ ಬಂದು ಧರ್ಮದಾಸ್ ಬಗ್ಗೆ ಮಾತಾಡ್ತಾನೆ. ನಾನು ಈ ಹಿಂದೆ ನನ್ನ ಅಮ್ಮನ ಜೊತೆನೆ ಇದ್ದೆ, ಅವರು ಕಾಯಿಲೆಯಿಂದ ಸತ್ತೋದ್ರು. ನಾನು ಕೂಡ ಸಾಯಣ ಅಂತ ವಿಷಯ ತಗೊಂಡಿದ್ದೆ, ಆದ್ರೆ ಆಗ ನನ್ನ ಕಾಪಾಡಿದ್ದು ಇವರೇ. ನಾನು ಪ್ರತಿದಿನ ಕುಡಿತಾ ಇದ್ದೆ, ಎಲ್ರು ಬಂದು ಬೈತಾ ಇದ್ರಿ, ಆದ್ರೆ ರೀಸನ್ ಯಾರು ಕೇಳಿದ್ದಿಲ್ಲ. ಆದ್ರೆ ಈ ವ್ಯಕ್ತಿ ನನಗೆ ಕುಡಿಯೋದಕ್ಕೆ ಏನ್ ರೀಸನ್ ಅಂತ ಕೇಳಿದ್ರು. ಅಲ್ಲದೆ ನನಗೆ ನನ್ನ ತಾಯಿ ಬಿಟ್ರೆ ಇದುವರೆಗೂ ಯಾರು ಊಟ ಆಯ್ತು ಅಂತ ಕೇಳಿಲ್ಲ, ಆದ್ರೆ ಇವ್ರು ಕೇಳಿದ್ದು ನಂಗೆ ತುಂಬಾನೇ ಹ್ಯಾಪಿ ಆಯ್ತು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ರಾಮೇಶ್ವರ ಪೊಲೀಸ್ ಭೈರವನ್ ಕರ್ನಾಟಕ ಕೇಶವ್ ನಗರ್ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಭೈರವ್ ಸಿಂಗ್ ಕೇಶವ್ ನಗರ್ ಅಲ್ಲಿರುವಂತ ರಾಘವನ್ಗೆ ಕೇಶವ್ ನಗರದಲ್ಲಿ ಶ್ರೀಲಂಕಾದಿಂದ ಬಂದಿರುವಂತ ಟೆರರಿಸ್ಟ್ ಫ್ಯಾಮಿಲಿ ಇದೆ ಅಂತೆ, ಸರ್ಚಿಂಗ್ ಮಾಡಬೇಕು ಅಂತಾನೆ. ರಾಘವನ್ಗೆ ಗೊತ್ತಾಗುತ್ತೆ ಇವರು ಧರ್ಮದಾಸ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿರೋದು ಅಂತ. ಅವನು ನಾನು ಅದೇ ಏರಿಯಾದಲ್ಲಿ ಇರೋದು, ಅಲ್ಲಿ ಯಾರು ಆ ತರದವರು ಇಲ್ಲ ಅಂತ ಹೇಳ್ತಾನೆ. ಭೈರವರ್ ಅವನ ಮಾತು ಕೇಳ್ತಾನೆ. ಅವನನ್ನ ಮತ್ತೆ ಎಲ್ಲ ಪೊಲೀಸ್ ಫೋರ್ಸ್ ಅನ್ನ ಕರ್ಕೊಂಡು ಬಂದು ಏರಿಯಾ ಸುತ್ತಮುತ್ತ ನಿಲ್ಲಿಸ್ತಾರೆ. ಯಾರು ಹೊರಗೆ ಹೋಗದಿರುವಂತ ರೀತಿ ನೋಡ್ಕೊಳ್ಳುತ್ತೆ. ಅಲ್ಲದೆ ಫೋನ್ ಕಾಲ್ ಕನೆಕ್ಟ್ ಆಗಬಾರ್ದು ಅಂತ ಜಾಮರನ್ನ ಹಾಕ್ತಾರೆ. ಅಲ್ಲಿರುವಂತ ಇನ್ಸ್ಪೆಕ್ಟರ್ ಭಾಸ್ಕರ್ ನೋಡಿ ನಿಮ್ಮಲ್ಲಿ ಶ್ರೀಲಂಕಾದಿಂದ ಬಂದಿರುವಂತ ಟೆರರಿಸ್ಟ್ ಫ್ಯಾಮಿಲಿ ವಾಸ ಮಾಡ್ತಿದ್ದಾರೆ, ಅವರೇ ಬಂದು ಸರೆಂಡರ್ ಆಗಿ ಅಂತಾನೆ. ನೆಕ್ಸ್ಟ್ ಭೈರವನ್ ಆ ಕಾನ್ಸ್ಟೇಬಲ್ ಅನ್ನ ಕರ್ಕೊಂಡು ಅಲ್ಲಿರುವಂತ ಎಲ್ಲಾ ಮನೆಗೂ ಹೋಗಿ ಇವ್ರ ಅಂತ ಕೇಳ್ತಾ ಇರ್ತಾನೆ. ಈ ಕಡೆ ಇದನ್ನ ನೋಡಿ ಧರ್ಮದಾಸ್ ನಾನೇ ಸರೆಂಡರ್ ಆಗ್ಬಿಡ್ತೀನಿ ಅಂತಾನೆ. ನೀತು ಅಪ್ಪ ಈಗ ನೀವು ಸರೆಂಡರ್ ಆದ್ರೆ ಆ ಕೇಸಲ್ಲಿ ನಿಮ್ಮನೆ ಒಳಗಡೆ ಹಾಕಿ ಕೇಸ್ ಕ್ಲೋಸ್ ಮಾಡ್ತಾರೆ ಅಂತಾನೆ. ನೆಕ್ಸ್ಟ್ ಎಲ್ಲ ಮನೆ ಹುಡುಕಿದ್ಮೇಲೆ ಈಗ ಕೊನೆಯದಾಗಿ ರಾಘವನ್ ಮನೆ ಮೇಲಿರುವ ಮನೆ ಮಾತ್ರ ಬಾಕಿ ಇರುತ್ತೆ. ಕೊನೆಗೂ ಆ ಪೊಲೀಸರು ಧರ್ಮದಾಸ್ ಮನೆಗೆ ಬರ್ತಾರೆ. ಭೈರವನ್ ಅವರ ಮನೆ ಸುತ್ತಮುತ್ತ ನೋಡ್ತಾನೆ. ಧರ್ಮದಾಸ್ಗೆ ನಿಮ್ಮ ಐಡಿ ಪ್ರೂಫ್ ತೋರ್ಸಕ್ಕೆ ಹೇಳ್ತಾನೆ. ಧರ್ಮದಾಸ್ ಕೂಡ ಅವರ ಫೇಕ್ ಆಧಾರ್ ಕಾರ್ಡ್ ಅನ್ನ ತಗೊಂಡ್ ಬರ್ತಾನೆ. ಇನ್ಸ್ಪೆಕ್ಟರ್ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಾನೆ. ವಸಂತಿ ಸುಮಾರು 7 ವರ್ಷ ಆಯ್ತು ಅಂತೇಳೆ. ಅಲ್ಲದೆ ಅವರ ಭಾಷೆಯಲ್ಲಿರುವಂತಹ ವ್ಯತ್ಯಾಸವನ್ನ ನೋಡಿ ಡೌಟ್ ಬರುತ್ತೆ. ಅಷ್ಟರಲ್ಲಿ ಆ ಕಾನ್ಸ್ಟೇಬಲ್ ಬರ್ತಾನೆ. ಅವ್ನು ಕೂಡ ಇವರನ್ನ ನೋಡಿ ಸರ್ ಇವ್ರು ಯಾರು ಅಲ್ಲ ಅಂತಾನೆ. ಭೈರವನ್ ಸಿಂಗ್ ಕೋಪ ಆಗಿ ಅವ್ರು ಎಲ್ಲಿಗೆ ಹೋದ್ರು ಅಂತ ಅವನನ್ನ ತಳ್ತಾನೆ. ಅಷ್ಟರಲ್ಲಿ ಭಾಸ್ಕರ್ಗೆ ಒಂದು ಫೋನ್ ಬರುತ್ತೆ. ಅವನು ಸರ್ ನೀವು ಹೊಡೆದಿರುವಂತ ಆಸ್ಪತ್ರೆಯಲ್ಲಿರುವಂತ ವ್ಯಕ್ತಿ ಸತ್ತು ಹೋಗಿದ್ದಾನಂತೆ, ನಿಮ್ಮನ್ನ ಅರೆಸ್ಟ್ ಮಾಡೋಕೆ ಆರ್ಡರ್ ಬಂದಿದೆ, ನಾವು ಇಲ್ಲಿಂದ ಹೋಗ್ಬೇಕು ಅಂತಾನೆ. ನೆಕ್ಸ್ಟ್ ಎಲ್ರು ಹೊರಗಡೆ ಹೋಗ್ತಾರೆ. ಆ ಕಾನ್ಸ್ಟೇಬಲ್ ಕೂಡ ಹೊರಗೆ ಹೋಗ್ತಾ ಇರ್ತಾನೆ. ಧರ್ಮದಾಸ್ ಸರ್ ನಾವೇ ಅಂತ ಯಾಕೆ ಅವ್ರ ಹತ್ರ ಹೇಳಿಲ್ಲ ಅಂತ ಹೇಳ್ತಾನೆ. ಕಾನ್ಸ್ಟೇಬಲ್ ನಾನು ಇಲ್ಲಿಗೆ ಬರುವಾಗ ನಿಮ್ಮನ್ನ ಹಿಡಿದು ಕೊಡ್ಬೇಕು ಅಂತಾನೆ ಬಂದಿದ್ದು, ಆದ್ರೆ ಇಲ್ಲಿನ ಪ್ರತಿಯೊಬ್ಬರು ಮನೆಗೆ ಹೋದ್ರೆ ಅವರು ನಿಮ್ಮ ಶ್ರೀಲಂಕಾ ಭಾಷೆಯನ್ನ ಮಾತಾಡ್ತಾ ಇದ್ದಾರೆ. ಇದನ್ನ ನೋಡಿ ನಂಗೆ ಹ್ಯಾಪಿ ಆಯ್ತು. ನಿಮ್ಮ ಹಿಂದೆ ಇಷ್ಟು ಜನರ ಸಪೋರ್ಟ್ ಇದೆ ಅಂದ್ರೆ ನೀವು ನಾರ್ಮಲ್ ವ್ಯಕ್ತಿ ಅಲ್ಲ ಅಂತಾನೆ, ನೀವು ಕೆಟ್ಟ ವ್ಯಕ್ತಿ ಅಲ್ಲ ಅಂತ ಗೊತ್ತಾಯ್ತು ಅಂತಾನೆ. ಅಲ್ಲದೆ ಆ ನಾಯಿ ಕೂಡ ನಿಮ್ಮ ಜೊತೆ ಎಷ್ಟು ಸಂತೋಷವಾಗಿದೆ ಅಂತಾನೆ. ನಿಮ್ಮನ್ನ ನೋಡಿ ತುಂಬಾನೇ ಹ್ಯಾಪಿ ಆಯ್ತು. ಈಗ ನೀವು ನಿರಾಶ್ರಿತ ಅಲ್ಲ, ನಿಮ್ಮ ಹಿಂದೆ ನಿಮ್ಮದೇ ಆದ ಜನಾಂಗ ಇದೆ ಅಂತಾನೆ. ಧರ್ಮದಾಸ್ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿನ ಏರಿಯಾದವರು ಎಲ್ಲ ಜನರು ಒಟ್ಟಿಗೆ ಸೇರಿರ್ತಾರೆ. ಧರ್ಮದಾಸ್ ಇದನ್ನು ನೋಡಿ ತುಂಬಾನೇ ಹ್ಯಾಪಿ ಆಗ್ತಾನೆ. ಸ್ನೇಹಿತರೆ ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.